ಲೇ ಬಿರಿ ಎಬ್ಬರಿಸಿ ಅವ್ರನ್ನ ಏನೇ ಮಾಡ್ತಾ ಇದೆಯಲ್ಲ ದೆವ್ವ. ನಾನು ಆವತ್ತೇ ಅನ್ಕೊಂಡಲೇ ನಿನ್ನ ಮೀಸೆ ಗಡ್ಡ ಕಣ್ಣದ್ರಲ್ಲಿ ಹಾಕೊಂಡಿರೋದು ನೋಡಿ ಏನೋ ಅನುಮಾನ ಬಂತು. ಏನು ನನ್ನ ತಮ್ಮನ ನನಗೆ ಇಷ್ಟು ವಯಸ್ಸಾಗುತ್ತೆ, ನನ್ನ ತಮ್ಮನಿಗೆ ಏನಪ್ಪ ಕೂದಲಿಂಗವೇ ಕಪ್ಪುಗ? ಹಾಂ, ಇವು ನನ್ನ ತಮ್ಮನಲ್ಲ ಅಂತ ನಾನು ಅನ್ಕೊಂಡೆ. ಇವತ್ತು ಸಿಕ್ಕಾಕೊಂಡೆ ನೋಡು. ತೆಗಿಯೋ ಗಡ್ಡನ ತೆಗಿಯೋ, ಇಲ್ಲ ಅಂತಂದ್ರೆ ನೋಡಿ ಇಲ್ಲೇ ಮುಚ್ಚೋದು ನನ್ನ ಕೈ ಕತ್ತರಿಸ್ಬಿಡ್ತೀನಿ. ತೆಗಿ ಗಡ್ಡನ. ನನ್ನ ತಮ್ಮನು ಅಂತ ಹೇಳ್ಕೊಂಬಂದಿದ್ಯಾ? ಹಾಂ, ನಾವು ರಜನಾ 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 ನಾವು ರಜನಾ ಎದ್ದೇಳೋಣ. ನಾವು ನಮ್ಮನೆ ಕಳ್ಳ ನುಗ್ಬಿಟ್ಟವನೆ. ಎದ್ದೇಳೋಣ ರಜನಾ ರಜನಾ. ಯಾಕಮ್ಮ ಸುನಂದಮ್ಮ? ಅಣ್ಣ ಎದ್ದೇಳೋಣ, ನಮ್ಮನೆ ಕಳ್ಳ ನುಗ್ಬಿಟ್ಟವನೆ. ಅಣ್ಣ ಎದ್ದೇಳೋಣ. ಕಳ್ಳ ನುಗ್ಗವನೆ? ಓ ರಾಜಪ್ಪ ಬಿರಿನ್ ಬಾಪ. ನೋ ದೇವಣ್ಣ 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 ಬರ್ತಾರಿರಾ ಐತಿರ ಇವತ್ತು ನಿಂಗೆ ಪೂಜೆ. ಕಳ್ಳ ಮುಂಡೆ ಮಗನೇ ನೀನೇ ಅಂತ ನಂಗೆ ತಿಳಿದಲೇ ತಿಳಿದ್ ನಂಕ. ನೀನು ಆ ಮಕ್ಕ ತುಂಬ ಯಾವಾಗ ಕೂದಲು ಮುಚ್ಕೊಂಡಿದ್ದು ಆವತ್ತೇ ಅನುಮಾನ ಬಂತು. ಕಲ್ದಿರೋ ಇದ್ ನೀವು ಒಂದಲ್ಲ ಒಂದು ದಿವಸ ಸಿಕ್ಕಾಕಂತಿ ಅಂತ ಇವತ್ತು ಸಿಕ್ಕಾಕೊಂಡಲ್ಲ ನೀನು ಕಳ್ಳ ನನ್ನ ಮಗನೇ. ಮೌ ಬಿಡಮ್ಮ ನನ್ನ. ಹ್ಞೂ ಬಿಡ್ತೀನಿ ನಿನ್ನ. ರಾಜಪ್ಪ ಬಿರಿನ್ ಬಾಪ. ನಾವು ದೇವಣ್ಣ ಎದ್ದೇಳೋಣ. ಯಾಕೆ ರಾಜಾ? ದೇವಪ್ಪ ನಮ್ಮನೆ ಕಳ್ಳುಗೊಂದು ಬಿರಿನ್ ಬಾಪ. ಇದ್ಯಾಕೆ ಹಿಂಗ್ ನಿಂತ್ಕೊಂಡಿದ್ಯಾ? ಅಯ್ಯೋ ನಿನ್ ಮಕ್ಕ ಮುಚ್ಚಗ ಹೋಗು. ಅಲ್ಲಿ ಕಳ್ಳ ನುಗ್ಗೋನು ಹೋಗು. ನಮ್ಮಮ್ಮನ ಅದೇನ್ ಮಾಡ್ಬಿಡ್ತಾನೋ ಏನೋ. ಏನೇನ ಮಾಡಕ ನಿಮ್ಮ ಅಮ್ಮನ ಹತ್ತಲು ಹೋಗಿ ಸುಂದ್ರಿ ಬಾಯ್ತಾ? ಅಲ್ಲಿ ಕಣ್ಣು ಅದೇನೋಣ ನಂಗೆ ತಿಳಿದಣ. ಹೋಗೋಣ ರಜನಾ. ಏಯ್ ಯಾವೂರ ನಿಂದು? ಓ ಯಾಕೆ ನನ್ನ ನೋಯ್ತಾ ಇದೆಯಾ? ಯಾವೂರ ನಿಂದು ಅಂತಂದ್ರೆ ಮಾತಾಡ್ಬೇಕು, ಕೇಳಿದ್ದಕ್ಕೆ ಉತ್ತರ ಕೊಡ್ಬೇಕು. ಯಾವೂರ ನಿಂದು? ಯಾವೂರನಾಗ್ಲಿ ನಿಂಕ್ಯಾಕ? ಆ ಕೇಳ್ತೀನಿ ನೋಡ್ದ ಹಂಗೆ ಏನ್ ಆಟ ನಮ್ಮ ಹತ್ರ. ಹೇಯ್ ಯಾವೂರ ಅಂತೇಳ? ಮಾತಾಡ. ಇದಕ್ಕೂ ಮುಂಚೆ ನೀನ್ ನಮ್ಮನೆ ಹತ್ರಕ್ಕೆ ಬಂದಿದ್ದಲ್ಲ ನಮ್ಮ ಅಂಕಿತ? ಹಾ, ಇವಾಗ ಏನಕ್ಕೆ ಬಂದಿರೋದು ನಮ್ಮನೆ ಹತ್ರ ತಿರ್ಗಾ? ಏನಾದಂತ ಬಂದಿದ್ಯಾ? ಇಲ್ಲಿ ನಿಂತವಳಲ್ಲ ಇಲ್ಲೇ ಈ ಜಯಮ್ಮನ ನಮ್ಮನೆಗೆ 15 ಲಕ್ಷ ದುಡ್ಡು ಒಡವೆ ಎತ್ಕೊಂಬಂದವಳೆ. ಹಾಕಪ್ಪ ದೇವಪ್ಪ ಕೇಳ್ತೀನಿ. ಇವನ್ ಮನೆ ಎಲ್ಲದೋ ಇವನು ಯಾರೋ ನಂಗೆ ತಿಳಿದು 15 ಲಕ್ಷ ದುಡ್ಡು ಎತ್ಕೊಂಬಂದಿದ್ದೀನಿ ಅಂತ ಎಷ್ಟು ಸುಳ್ಳು ಹೇಳ್ತಾನೆ ನೋಡಿ ಇವನ. ಹಾಂ, ಮೌ ಸುಳ್ಳು ಹೇಳ್ಬೇಡ ನೀನು. ಅವತ್ತು ಕುರಿ ಮಾಂಸ ಎಲ್ಲ ತರಿಸ್ಬಿಟ್ಟು ಸಾರು ಮಾಡಿ ಇಕ್ಬಿಟ್ಟು ಚೆನ್ನಾಗಿ ಕುಡಿಸ್ಬಿಟ್ಟು ಅವತ್ತು ದುಡ್ಡು ಎತ್ಕೊಂಡು ಓಡ್ ಬಂದಿಲ್ಲ ನೀನು. ಯಾಕಮ್ಮ ಸುಳ್ಳು ಹೇಳ್ತಾ ಇದೆಯಾ? ಕೊಡಮ್ಮ ನನ್ನ ದುಡ್ಡು. ದೇವಪ್ಪ ಇವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು. ಇವನ್ ಮಾತಿಗೆ ನಂಬೇಡ. ನಾನು ಎಲ್ಲಿಗೆ ಹೋಗ್ಲಿ? ಹಾಂ, ಇವನ್ ದುಡ್ಡು ನೋಡಿಲ್ಲ, ನಾನು ಇವನ್ನೂ ನೋಡಿಲ್ಲ. ಇದೇ ಫಸ್ಟ್ ನೋಡ್ತಾ ಇರೋದು. ಅಲ್ಲ ಪಾಪ ಮುಂಡೆ ಮಗನೇ, ಎಷ್ಟೋ ವರ್ಷಕ್ಕೆ ನನ್ನ ತಮ್ಮನ ಬನ್ನು ಅಂತ ನಾನು ಖುಷಿ ಪಟ್ರೆ ನನ್ನ ವೇಷ ಹಾಕೊಂಬಂದಿದ್ಯಾ? ವೇಷ ನೀನು ಒಟ್ಟು ಹೋಗ. ನಾನು ಅವತ್ತೇ ಅನ್ಕೊಂಡೆ ಏನು ಇವನು ಮಕನೇ ಕಾಣಿಸ್ತಾ ಇಲ್ಲಲ್ಲ, ಹಿಂಗೆ ಮಕ್ಕ ತುಂಬ ಕೂದಲು ಬೆಳೆಸ್ಕೊಂಬಂದವನೇ ಅಂತ ಅನುಮಾನ ಬಂತು. ಆಗಲಿ ಒಂದಲ್ಲ ಒಂದು ದಿವಸ ಸಿಗ್ತಾನೆ ಅಂದ್ಬಿಟ್ಟು ಕಲ್ದಿರೋ ಇದ್ನಿ. ಇವತ್ತು ಈ ಕೆಲಸ ಮಾಡಿದ್ಯಾ ನೀನು ಕಳ್ಳ ಮುಂಡೆ ಮಗನೇ? 15 ಲಕ್ಷ ನನ್ನ ಹತ್ರ ಇದ್ದಿದ್ರೆ ಇವತ್ತಾಕೋ ಈ ಬಿಕಾರಿ ಸಾಯ್ತಾ ಇದ್ನಿ ನಾನು. ಹಾಂ, ಮೋ ನಿನ್ನ ಹತ್ರ 15 ಲಕ್ಷ ದುಡ್ಡು ಅದೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಡವೆ ಬೇಕಾದ್ರೆ ಇಕ್ಕ ದುಡ್ಡು ನನ್ ಕೊಡಮ್ಮ. ನಮ್ಮ ಅಣ್ಣ ಬೈತಾವನೆ ನನ್ನ. ಕೊಡು. ಕುರ್ಮಾನ್ಗೆ ಯಾವಾಗ ಹೋಗಿದ್ದತ್ತೆ? ದುಡ್ಡು ಕಲ್ಸನ ಮಾಡ್ಕೊಂಬರಕ ನಿಂದೊಳ್ಳೆ ಸಾವಮ್ಮ ನಂಕ. ದೇವಪ್ಪ ದೇವ್ರ ಸತಿಗ ಇಲ್ಲಪ್ಪ, ನಾನು ಹೋಗಿಲ್ಲ. ಇವ್ನ ಮಾತು ಕೇಳಬೇಡ. ಇವ್ನು ದೊಡ್ಡ ಕಳ್ಳ ಇರೋದು ನೋಡಿ ಹೆಂಗವನೇ. ಒಳ್ಳೆ ದಂಡುಪಾಳಿದ್ ಗ್ಯಾಂಗುನವ್ರಿದ್ದಂಗೆ. ಮೋ ಕೊಟ್ಟು ಸರ, ಇಲ್ಲಾಂದ್ರೆ ನಿನ್ನ ಮಗಳನ್ನೇ ತಗೊಂಡು ಹೋಗ್ಬಿಡ್ತೀನಿ ನಾನು. ಕರ್ಕೊಂಡೋಗಿ ಫಸ್ಟು ಆ ಕೆಲಸ ಮಾಡು. ಅವಳನ್ನ ಎತ್ಕೊಂಡೋಗು. ಮನೆಗೆ ಬಟ್ಟೆಗಳು ಹಾಕೊಂಡು ಮುಸುರು ತೊಳ್ಕೊಂಡು ಅಡುಗೆ ಮಾಡಿರ್ತಾಳೆ. ಕರ್ಕೊಂಡೋಗು ಅವಳನ್ನ ಫಸ್ಟು. ಅಯ್ಯೋ ನಿನ್ ಎದುರು ಬಿದ್ದೋಗ. ನೀನ್ ಬಾಯ್ ಕಿಟ್ಟಾಕ ಏನ ಬರ್ಬಾದ್ ಬಂದಿರೋದ್ ನಿಂಕ. ನನ್ನನ್ನು ಕರ್ಕೊಂಡು ಹೋಗುವಂತೀಯಾ? ನಾನು ಹೋಗಿ ಕಳ್ಳರ ಜೊತೆಗಿರ್ಲ ಕುಡುಕ್ ಮುಂಡೆ ಮಕ್ಕಳ ಜೊತೆಗ ಏನ್ ಬಂದಿರೋದ್ ನಿಂಕ? ನೀನೇ ನನ್ನ ಸಾಕ್ತಾ ಇದೀಯಾ? ನಾವು ಜವಣ್ಣ ಇವ್ನು ಇಟ್ಕೊಣ ಪೊಲೀಸರು ಫೋನ್ ಮಾಡ್ತೀನಿ ನಾನು. ಹೇಳ್ಕೊಂಡು ಹೋಗ್ಲಿ. ಇವತ್ತು ನಿಮ್ಮ ಮನೆಗೆ ಬಂದವನೇ ನಾಳೆ ನಮ್ಮ ಮನೆಗೆ ಬರ್ತಾನೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ನೋಡ್ಕೊಂಡು ಮಾತಾಡೋ. ಏನು ಹಂಗೆ ಮಾತಾಡ್ತೀಯಾ? ನಿಮ್ಮ ಮನೆಗೆ ಯಾಕೆ ಬರಲಿ ನಾನು ಕಲ್ತನಕ? ಈ ಅಮ್ಮ ನಾನು ದುಡ್ಡು ಎತ್ಕೊಂಬಂದವಳೆ, ಅದಕ್ಕೆ ನಾನು ಬಂದಿರೋದು. ಮಾನವಾಗಿ ಕೊಟ್ಬಿಡಮ್ಮ, ಇಲ್ಲಾಂದ್ರೆ ನೋಡ್ಕ ನಾನು ಏನು ಮಾಡ್ತೀನಿ ಅನ್ನೋದೇ ನನಗೆ ತಿಳಿದು. 15 ಲಕ್ಷ ದುಡ್ಡು ಮಾನವಾಗಿ ಕೊಟ್ಬಿಡು. ನನಗೆ ಬೇಕು ಇವಾಗ ದುಡ್ಡು. ಅಯ್ಯೋ ನೀನು ಬಾಯ್ಕ್ ಮೂಡ್ನಾಕ ನೀನು ಎದುರು ಬಿತ್ತೋಗ. ನನ್ನ ಹತ್ರ ಎಲ್ಲೈತಾ ದುಡ್ಡು? ಎಲ್ಲದೆ ದುಡ್ಡು? 15 ಲಕ್ಷ ದುಡ್ಡಿದ್ದಿದ್ರೆ ನಾನು ಯಾಕೋ ಈ ಬಾಳ್ಬಾಳೆನೆ ತಿನ್ನಕ ಹಾಕೋಣಕ್ಕೆ ಬಟ್ಟೆಗಳಿಲ್ದಿರಾ? ಹಾಂ, ಎಲ್ಲ ಐತೆ ದುಡ್ಡು ನನ್ನ ಹತ್ರ? ಅಲ್ಲ ಪಾಪ ಮುಂಡೆ ಮಗನೇ, ನನ್ನ ತಮ್ಮನು 10 ವರ್ಷ ಮುಗಿದಾಗ ಓಡೋದನು. ಹೆಂಗೋ ಇವಾಗ ಬನ್ನಲ್ಲ ಅಂತ ಎಷ್ಟೋ ಸಂತೋಷವಾಗಿದ್ನಿ. ನೀನಲ್ಲವ ನನ್ನ ತಮ್ಮನ ವೇಷ ಹಾಕೊಂಬಂದಿದ್ದೀನೋ ಪಾಪ ಮುಂಡೆ ಮಗನೇ. ನನ್ನ ಆಸೆ ಎಲ್ಲ ನಿರಾಸೆ ಮಾಡಿಬಿಟ್ಟಲ್ಲ ನೀನು. ಒಟ್ಟು ಹೋಗ. ನಿನಗೆ ಬರಬಾರ್ದು ಬರ. ಮೌ ಜಾಸ್ತಿ ಮಾತಾಡ್ಬೇಡ. ರಜಾ ಹೋಗಪ್ಪ, ಹೋಗು. ಪೊಲೀಸರಿಗೆ ಫೋನ್ ಮಾಡೋಗು. ಜವಣ್ಣ ಭದ್ರವಾಗಿ ಇಟ್ಕೊ ಇವನ್ನ, ಬಿಡಬೇಡ. ಇಲ್ಲ ಹೋಗಪ್ಪ, ಇವನೇನು ಬಿಟ್ಟೇನ ಇನ್ನ? ಹೋಗು ಬಿರಿನ್ ಪೊಲೀಸವ್ರಿಗೆ ಕರ್ಕೊಂಬೋಗು. ಫೋನ್ ಮಾಡುವ. ಒಂದು ರೂಮ್ ಹಾಕಕ್ಕೆ ಬಾಕ್ಲಾಕ ಪೊಲೀಸರು ಬರೋರ್ಕು. ಬಿಡಯ್ಯ ನನ್ನ ಬಿಡಯ್ಯ. ಬಿಡ್ತೀನಿ ಪೊಲೀಸರು ಬಂದ್ಮೇಲೆ ಬಿಡ್ತೀನಿ. ಅಲ್ಲಲ್ಲೇ ಬೋಡ್ಗುಂಡೋನೆ. ನಮ್ಮಮ್ಮನ ಯಾವಾಗ ಎತ್ಕೊಂಬಂದ್ಲ ನಿಮ್ಮ ಮನೆಗೆ 15 ಲಕ್ಷ? ಹಾಂ, ನಮ್ಮಮ್ಮನ ಎನ್ಕೊ ಬಂದಿದ್ಲು ನಿಮ್ಮ ಮನೆಗೆ? ಸುಮ್ಮನೆ ಹೇಳ್ತಾ ಇದೀಯಾ 15 ಲಕ್ಷ ಎತ್ಕೊಂಬಂದವಳೆ ಅಂತ? ನೀನು ಮೂತಿಗೆ ನಾನು ಜೋಡಾಕ್ತೋ ಹಾಕ್ತೀನಿ ನೋಡ್ತಾ ಈ ಕಡೆಯಿಂದ. ಕತ್ರಿ ನನ್ನ ಮಗನೇ ಇರೋದು ನೋಡಿ ಹೆಂಗಿದ್ಯಾ? ಆ ಊಟ ನೋಡಿ ಹೆಂಗದೆ? ಏಯ್ ಜಾಸ್ತಿ ಮಾತಾಡ್ಬೇಡ. ಎತ್ತಾಕೊಂಡು ಹೋಗ್ಬಿಡ್ತೀನಿ ನೋಡ್ಕ. ನಮ್ಮ ಮನೆಗೆ ಬಿದ್ದಿರ್ಬೇಕು ನೀನು. ಹಂಗೆ ಮಾಡ್ತೀನಿ. ಎತ್ತಾಕೊಂಡು ಹೋಗ್ತೀಯಾ? ನಿನ್ನ ಮಕ್ಳು ನೋಡ್ಕೊ ಹೋಗು.
ಕುರಿ ಅನ್ಕೊಂಬಿಟ್ಟಿದ್ಯೇನೋ ನನ್ನ ಎತ್ತಕೊಂಡು ಹೋಗಕ್ಕ. ಲೇ ಮುದುಕಿ, ನೀನು ಹೇಳ್ದಲ್ಲ ಅವತ್ತು ನಂಗೆ ಒಬ್ಬಳು ಮಗಳವಳೆ ಅಂತ, ಮಗಳು ಇಷ್ಟು ಚೆನ್ನಾಗವಳೆ ಅಂತ ಯಾಕೆ ಹೇಳಿಲ್ಲ ನಂಕ? ಹಾಂ, ಹೇಳ್ತಾರೆ ನಿಂಕ ಕಂತ್ರಿ ಮುಂಡೆ ಮಗನ್ಕ. ನನ್ನ ತಮ್ಮನು ನನ್ನ ಮಗಳು ಚಿಕ್ಕವರಾಗಿದ್ದಾಗ ಏನು ಎಡ್ತು ಅಂತೆಲ್ಲ ನಿನ್ನ ಹತ್ರ ಹೇಳಿದ್ನಲ್ಲ, ನಿನ್ನ ಹತ್ರ ನಿಮ್ಮ ಅಣ್ಣ ಹತ್ರ ಏನೋ ಟೈಮ್ ಪಾಸ್ ಮಾಡಕ್ಕ ಅದನ್ನೇ ನೆಪ ಇಟ್ಕೊಂಡು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ಯಾ? ಅಯ್ಯ ನೀನು ಮಾಕ ಮುಚ್ಚೋಗ ಹೋಗು, ನಿಗ್ ಬರಬಾರ್ದು ಬರ. ನೀನು 15 ಲಕ್ಷ ಕೊಟ್ಟು ಸರಿ, ಇಲ್ಲ ಅಂದರೆ ನಿನ್ನ ಮಗಳನ್ನ ಎತ್ಕೊಂಡು ಹೋಗ್ತೀನಿ ನಾನು. ಯೋ ಬಿಡಯ್ಯ ನನ್ನ ಕೈನಾ. ಏಯ್ ನಿಂತ್ಕೊಳ್ಳ, ಬಾಯಿ ಮುಚ್ಕೊಂಡು. ಬಿಡಯ್ಯ, ಅನ್ಯಾಯವಾಗಿ ಏಟ್ರಿ ತಿನ್ಬೇಡ ನನ್ನ ಕೈಗ. ನೀನು ಇಷ್ಟಪ್ಪ ಇರೋದು ಒಂದೇ, ನಾನು ಹಿಂಗಿರೋದು ಒಂದೇ. ಬಿಡು ನನ್ನ ಮಾನವಾಗಿ. ಮುಟ್ಟಿ ನೋಡ ನನ್ನ ಮೈನ, ಮುಟ್ಟಿ ನೋಡು. ನನ್ನ ಹತ್ರ ಚಾಲೆಂಜ್ ಮಾಡ್ತೀಯಾ? ಹಾಂ, ನನ್ನ ಹತ್ರ ಚಾಲೆಂಜ್ ಮಾಡ್ತೀಯಾ? ಕೊಡೆ 15 ಲಕ್ಷ ಕೊಡೆ. ದೇವಣ್ಣ ಅವನು ಬಿಡಬೇಡ, ಇನ್ನೇನು 10 ನಿಮಿಷ ಪೊಲೀಸರು ಬರ್ತಾರೆ. ಓ ದೇವಪ್ಪ ಓಡೋಗ್ಬಿಟ್ನಪ್ಪ ಅವನು, ಓಡೋಗ್ಬಿಟ್ನು ಎದ್ದೇಳಪ್ಪ ದೇವಪ್ಪ, ಅವ್ನು ಇಟ್ಕಪ್ಪ. ಅಯ್ಯ ನಿಮ್ಮ ಎಗ್ರು ಬಿತ್ತೋಗ, ನಿಮ್ಮ ಮಕ್ ಮುಚ್ಚೋಗ ಹೋಗ್ರಿ, ನಿಮ್ಮ ಬಾಯ್ಕ್ ಮಣ್ಣಾಕ. ಎಷ್ಟು ಏಟ್ ಹಾಕುದು ನೋಡು, ನಿನ್ನಿಂದ ನಾನು ಏಟಿಗೆ ತಿನ್ಬೇಕು. ಥೂ ನಿಮ್ಮ ಜನ ಕಷ್ಟ ಕಿಕ್ಕ. ಅಯ್ಯ ನೀನು ಒಟ್ಬಿಟ್ಟಾಗ ಹೋಗು, ಅವ್ನು ಓಡತ್ತ ನೋಡಿ ಹೋಗಿ ಇಟ್ಕೊ ಹೋಗು. ಎದ್ದೇಳ ಮೇಲೆ ಅದೇನದು ಕೊಣಂಗಿ ಬಿದ್ದಂಗೆ ಹಂಗೆ ಬಿದ್ದಿದ್ಯಾ? ಹೋಗಿ ನೀನು ಇಟ್ಕೊ ಹೋಗಿ, ನನ್ನ ಕೈಲಿ ಆಗಲ್ಲ. ಲೇ ಬೇಡ ಬಾರೆ ಹೇಳ್ಕೊಂಡು ಹೋಗ್ತಾನೆ ಅವ್ನು ನಿನ್ನ. ಅಯ್ಯ ಹೋದ್ರೆ ಕಲ್ದಿರು, ಅವಳೊಬ್ಳು ಸೂರ್ಪನಕ್ಕಿ ಆಳಾಗ ಹೋಗ್ಕೊಂಡ್ಲಿ. ನಾನು ಸುಮ್ಮನೆ ನೀನೇನು ಕೊಟ್ರೆ ಈ ಕಡೆಯಿಂದ ಹೆಂಗಿರ್ಬೇಕು ನಿಂತ ಕೆಲ್ಸಕ್ಕೆ ಬರ್ತ ನನ್ನ ಮಗ ನೀವನಪ್ಪನು ಒಪ್ಕೊಳ್ಳಿ ಕಣಕ್ ಹಾಕಿಲ್ಲ. ಆನೆ ಇದ್ದಂಗ ಅವನೇ. ಅಯ್ಯಪ್ಪ ಹೋಗಪ್ಪ ರಾಜಪ್ಪ, ಹೋಗು. ಒಟ್ಟಿಗೆ ಹಾಕಿ ಗುದ್ದೇ ಬಿಟ್ನಪ್ಪ. ಇವ್ರವ್ರೇ, ಇವ್ರಿಬ್ರು ಇವ್ರು ಮಾಡೋದು ಒಂದೊಂದು ಕೆಲ್ಸಗಳೇನಪ್ಪ. ಅಯ್ಯಮ್ಮ ಹೊಟ್ಟೆ ಎಷ್ಟು ನೋಯ್ತೈತಪ್ಪ ರಾಜಪ್ಪ. ಅಯ್ಯೋ ಹೊಟ್ಟೆ ಬಂದು ನೋಯ್ತದಪ್ಪ. ಗುದ್ದುಬಿಟ್ನಪ್ಪ ಹಾಕಿ ಅವ್ನ ಹೊಟ್ಟೆ ಹುರ್ತೋಗ. ಗುದ್ಲಿ ಬಿಡು ನಿಕ್ಕ, ಗುದ್ಲಿ. ಇನ್ನ ಚಾಕು ತಗೊಂಡು ತೀವ್ಬೇಕಾಗಿತ್ತು ನಿಕ್ಕ, ಚೆನ್ನಾಗಿರತ್ತು. ಹೇಳ ನೀನು ನಿಮ್ಮ ಅಮ್ಮನ ಮಾಡೋದು ಕಿತಾಪತಿಗಿಲ್ಕ. ನಾವು ಅವರು ಇವ್ರ ಕೈಗೆ ಏಟ್ಗೆ ತಿನ್ಬೇಕು. ಊರಾಗ ಎಲ್ಲರಿಗೂ ಸಾವು ಬರ್ತದೆ, ನಿಮ್ಗೆ ಸಾವು ಬರಲ್ಲ. ಓ ದೇವಪ್ಪ ಹೋಗಪ್ಪ, ಹೊಲ್ಟೋದ್ ಹೋಗಪ್ಪ, ಹೋಗ ಅವ್ನು ಇಟ್ಕೊ ಹೋಗಪ್ಪ. ಹೋದ್ರೆ ಗೊತ್ತಾನವನ. ನಿಮ್ಗೇನು ಮಾಡೋಕ್ಕೇನು ಕೆಲ್ಸಗಳಿಲ್ಲ? ಮನೆ ಬಂದಿದ್ದಾಗೋ ಹಂಗೆ ದುಡ್ಡು ಎತ್ಕೊಂಬಂದು ಅಂತನೋ, ಇವಾಗ ದುಡ್ಡು ಅಂತ ಬಂದವನೇ. ಏನಿಂದು ಸಮಾಚಾರ? ಎಲ್ಲ ದುಡ್ಡೂ ಇಲ್ಲ, ದುಗ್ಗಾಣಿನೂ ಇಲ್ಲ. ಎಲ್ಲೈತೆ ನನ್ನ ಹತ್ರ ದುಡ್ಡು? ಅವನೊಬ್ನು ಗೂಬ್ ನನ್ನ ಮಗನ, ಅವ್ನು ಹೇಳ್ತಾನೆ ಅಂತ ನೀನು ಕೇಳು. ನಾವು ದೇವಣ್ಣ ಇಟ್ಕೊಳಕ್ಕಾಗಿಲ್ಲ, ಅಷ್ಟು ಬಿರಿನ್ ಬಿಟ್ಬಿಟ್ಟಿದ್ಯಾ? ಅಯ್ಯೋ ಹೋದ್ರೆ ಹೋಗ ರಾಜ. ಎತ್ತಿ ಒಟ್ಟಿಗೆ ಗುದ್ಬಿಟ್ನು. ಈಗ ಈ ಬಿತ್ರಿಗ್ಲು ಅವರೆಲ್ಲ ಇವ್ರೇನು ಕಮ್ಮಿ ಮೂರ್ತಿಗ್ಲ ಇವ್ರು ಒಟ್ಟಿಗೆ ಉರ್ತೋಗ. ನಾನು ಪೊಲೀಸರು ಫೋನ್ ಮಾಡಿಬಿಟ್ನಲ್ಲಣ್ಣ. ಓಡೋಗ್ಬಿಟ್ನವ್ನ ತಪ್ಪಿಸ್ಕೊಂಡು ಏನು ಬರೋದು ಬೇಡ ಅಂತ ಹೇಳೋಗಿ ಹೋಗಿ ಫೋನ್ ಮಾಡಿ. ಒಳ್ಳೆ ಕೆಲಸ ಆಯ್ತಲ್ಲಣ್ಣ ನಾವು. ಹೋಗಪ್ಪ, ಯಾವನ್ ಬೇಕು ಈ ಜೀವನ? ಈ ಮುಂಡಿಗ್ಲಿಂದ ನಂಗೆ ನೆಮ್ಮದಿನೇ ಇಲ್ಲ. ಅಯ್ಯ ಸರಿ ತಡಿ ಹೇಳ್ತೀನಿ. ಅದು ಮನೆಯಾಗ ಮುಡ್ಕೊಂಡ್ರೆ ಇಲ್ಲಿ ಬನ್ನಲ್ಲ, ನಂಗೆ ಆಗ್ಬೇಕಾಗಿರುತ್ತೆ. ಮಾವು ಎಲ್ಲಮ್ಮ 15 ಲಕ್ಷ ದುಡ್ಡು ಎಲ್ಲಮ್ಮ? ಎಲ್ಲದೆ ನನ್ನ ಹತ್ರ 15 ಲಕ್ಷ ದುಡ್ಡು? ಎಲ್ಲದೆ ನನ್ನ ಹತ್ರ? ಹಾಂ, ನೀನು ಅವನ ಕಳ್ಳಾಡ್ದಂಗೆ ಆಡ್ತಾ ಇದೆಯಲ್ಲ. ನಿನ್ನ ಹತ್ರ ದುಡ್ಡು ಅದೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾನ್ವಾಗಿ ಎಲ್ಲಿಕ್ಕಿದೆ ಹೇಳು. ಲೈ ನಿಕ್ಕೆಲ್ಲಿ ಲೂಚ್ಗಿದ್ದು ಇರ್ತದ ಹೆಂಗೆ? ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಹೋಗಿ ಮುಡ್ಗೋಗೆ. ಗೊತ್ತು ನಿನ್ನ ಹತ್ರ ದುಡ್ಡು ಅದೇ ಅಂತ. ಅದೇ ಬಾ ಎಣಿಸ್ಕಣಿಯ. ಒಳ್ಳೆ ಕೆಲಸ ಆಯ್ತಲ್ಲ. ಹಾಂ, ಏನು ಮಾಡೋದು? ಈ ದುಡ್ಡು ಎತ್ಕೊಂಡೋಗಿ ಬ್ಯಾಂಕಾಗ ಹಾಕೋಣ ಅಂದರೆ ಎಲ್ಲಿಂದ ಬಂತು ಅಂತಾರೆ. ಏನು ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲಲ್ಲ. ದುಡ್ಡನ್ನ ಮನೆಗೆ ಇರೋಷ್ಟು ದಿವಸನೂ ನಂಗೆ ಈ ಬಾಧೆ ತಪ್ಪಿದ್ದೆಲ್ಲ. ಅವ್ನು ಬರ್ತಾನೆ ಇರ್ತಾನೆ. ಏನು ಮಾಡೋದು? ಯಾರನ್ನ ಕೇಳೋದು ಈ ದುಡ್ಡಿಕ್ಕ ಅಂತ? ಹಾಂ, ಏನು ಮಾಡೋದು? ಚೆನ್ನಮ್ಮನ ಕೈಗೆ ನಾನು ದುಡ್ಡು ಕೊಟ್ಟರೆ ಇಕ್ಕಂತೇಳ? ಅಯ್ಯೋ ಅವಳ ಗಂಡ ಚೇರ್ಮನ್ ಸರಿಯಿಲ್ಲ, ಅವ್ನ ಕೈ ಕೊಟ್ಬಿಟ್ಟು. ಏನು ಮಾಡಬೇಕು ಅನ್ನೋದೇ ದಿಕ್ಕೆ ತೋರಿಸ್ತಾ ಇಲ್ಲಲ್ಲ. ನಾನು ಹಳೆ ಸೀರೆಗಳವೆ, ಆ ಎಳೆ ಸೀರೆಗಳು ಹಾಕ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಹಾಸಿಗೆ ಹಿಂಗೆ ಹೊಲ್ದು ಇಟ್ಕೊಂಬಿಡ್ತೀನಿ. ಎತ್ತೋದ್ರೂ ಅದನ್ನ ಕಂಕ್ಲಾಗಿ ಇಟ್ಕೊಂಡು ಓಡಾಡೋಕ್ಕೆ ಸೇರೋತ್ತದೆ. ಇಲ್ಲ ಅಂತಂದರೆ ಅಷ್ಟೇನ ಈ ದುಡ್ಡನ್ನ ಎಲ್ಲರೂ ಸೇರಿ ನುಂಗಿ ನೀರು ಕೊಟ್ಬಿಡ್ತಾರೆ. ಹಂಗೆ ಮಾಡ್ತೀನಿ ತಡಿ. ಫಸ್ಟು ಹಾಸಿಗೆ ಒಂದು ಹೊಲ್ಕೊಂತೀನಿ, ಅದನ್ನ ಕಂಕ್ಲಾಗೋ ತಲೆ ಮೇಲೋ ಇಟ್ಕೊಂಡು ಆರಾಮಾಗಿ ಓಡಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ಕಾವ್ಯ ಸ್ಟೋರಿ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಕಾವ್ಯ ಸ್ಟೋರಿ ಅಂದರೆ ನಿಮಗೆಲ್ಲ ತುಂಬ ಇಷ್ಟ ಅಂತ ನನಗೂ ಗೊತ್ತು. ನಾನು ಅಂದ್ಕೊಂಡೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ. ಅದೇ ಮನೆಯಲ್ಲಿ ಈ ಸ್ಟೋರಿನೇ ಇಂಪ್ರೂವ್ ಆಗಿಲ್ಲ. 1 ವರ್ಷ ಆಯಿತು, ಇನ್ನೂ ಸಬ್ಸ್ಕ್ರೈಬ್ ಇಲ್ಲ, ವ್ಯೂಸ್ ಇಲ್ಲ ಅಂತ ಬೈತಾರೆ. ಏನು ಮಾಡೋದು? ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಕಾವ್ಯ ಸ್ಟೋರಿ ಮಾಡ್ತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಲೈಕೇ ಕೊಡಲ್ಲ, ಯಾಕೆ ಲೈಕ್ ಕೊಡಲ್ಲ ಅಂತಲೇ ಗೊತ್ತಿಲ್ಲ. ಹತ್ತತ್ರ 1200 1300 ಜನ ನೋಡ್ತೀರಾ. ಅಟ್ಲೀಸ್ಟ್ ಒಂದು 500 ಲೈಕ್ ಆದರೂ ಕೊಡ್ಬೋದಲ್ಲ. ಹಾಂ, ನಮಗೂ ಬೇರೆ ಚಾನಲ್ ಮಾಡೋಕ್ಕೆ ಆಚೆನೂ ಆಗುತ್ತೆ, ಮತ್ತು ಮನೆಯಲ್ಲಿ ಎಲ್ಲರೂ ಸಪೋರ್ಟು ಮಾಡ್ತಾರೆ. ಈ ಚಾನಲು ಪರವಾಗಿಲ್ಲ, ಇನ್ನೊಂದು ಚಾನಲು ಇಂಪ್ರೂವ್ ಮಾಡ್ತಾಳೆ ಅಂತ ಅನ್ನೋ ನಂಬಿಕೆ ಇರ್ತೈತಲ್ಲ. ದಯವಿಟ್ಟು ಲೈಕ್ ಮಾಡಿ. ಲೈಕೇ ಮಾಡಲ್ಲ ಅಂತಿರಲ್ಲ, ಯಾಕೆ?